ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉದಯ್ ಕುಮಾರ್ ಅರಗಟ್ಟಿ. ಹಲವಾರು ದಿನಗಳ ನಂತರ ಇವತ್ತು ನಾವು ಈ ವಿಡಿಯೋವನ್ನು ಮಾಡುತ್ತಾ ಇದ್ದೀವಿ. ಹೊಸ ವರ್ಷದ ಅಂದರೆ 2025 ಒಂದು ಮೊದಲನೇ ವಿಡಿಯೋ ಇದಾಗಿರ್ತದೆ. ಎಲ್ಲರಿಗೂ ಪ್ರಥಮ ಬಾರಿಗೆ ಈ ವರ್ಷದ ಶುಭಾಶಯಗಳನ್ನ ಸಲ್ಲಿಸುತ್ತಾ, ಈ ವರ್ಷ ನಿಮ್ಮ ಬಾಳಲ್ಲಿ ಅತ್ಯಂತ ಸುಮಧುರವಾದ ಕ್ಷಣಗಳು ಬರಬೇಕು. ಆ ಕ್ಷಣಗಳನ್ನ ನೀವು ಪಡಿಬೇಕು ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ರಿಸಲ್ಟನ್ನು ಅತ್ಯಂತ ಉನ್ನತವಾಗಿ ನೀವು ಮಾಡಬೇಕಾಗ್ತದೆ. ಅದರೊಳಗೂ ಮುಖ್ಯವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯದ ರಿಸಲ್ಟ್ ಬಗ್ಗೆ ಫೋಕಸ್ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ವಿಷಯಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಬಟ್ ನೀವು ಈ ವಿಷಯಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಸ್ಕಿಲ್ ಬೇಸ್ಡ್ ಆಗಿರುವಂಥ ಕ್ವಶನ್ಸ್ಗಳಾಗಿರ್ಬೋದು, ಥಿಂಕ್ ಮಾಡುವಂಥ ಕ್ವಶನ್ಸ್ಗಳಾಗಿರ್ಬೋದು, ಅಪ್ಲೈಡ್ ಆಗಿರುವಂಥ ಕ್ವಶನ್ಸ್ಗಳಾಗಿರ್ಬೋದು, ಟ್ವಿಸ್ಟೇಬಲ್ ಆಗಿರುವಂಥ ಕ್ವಶನ್ಸ್ಗಳಾಗಿರ್ಬೋದು, ಈ ರೀತಿ ಹಲವಾರು ನಾನಾ ಆಯಾಮದ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇರುವುದರಿಂದ ನಾನು ಗಣಿತ ಮತ್ತು ವಿಜ್ಞಾನ ವಿಷಯದ ಕಡೆ ಹೆಚ್ಚು ಫೋಕಸ್ ಮಾಡಿರಿ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ತಿರ್ತೀನಿ ಆವಾಗವಾಗ. ಓಕೆ, ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ನಮ್ಮ ಬೋರ್ಡ್ದವರು ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2024-25 ಸಾಲಿನ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಹಲವಾರು ವಿಷಯಗಳನ್ನು ಕಲಿತಾ ಹೋಗೋಣ. ಈ ಮಾದರಿ ಪ್ರಶ್ನೆ ಪತ್ರಿಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನನ್ನ ಪ್ರಕಾರ ಇದು ಬೋರ್ಡ್ ಎಕ್ಸಾಮ್ಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗ್ತದೆ. ಯಾಕಂದರೆ ಇದರೊಳಗಿರುವಂತಹ ಮ್ಯಾಟ್ರದ 75% ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, ಅಂದರೆ ನೀವು ಮಾರ್ಚ್ನಲ್ಲಿ ಬರೆಯುವಂಥ ಬೋರ್ಡ್ ಎಕ್ಸಾಮ್ಗೆ ರಿಲೇಟೇಬಲ್ ಆಗಿರ್ತದೆ ಅಷ್ಟು. ಯಾಕಂದರೆ ಇದನ್ನು ತೆಗೆದಿರುವಂಥ ಈ ಕ್ವಶನ್ ಪೇಪರನ್ನು ರೆಡಿ ಮಾಡಿರುವಂಥ ತಂಡನೇ ಈಗ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಕೂಡ ರೆಡಿ ಮಾಡ್ತಿರ್ತದೆ. ಅವರ ಚಿಂತನಾಶೀಲತೆಯನ್ನು ಅಥವಾ ಅವರ ಆಲೋಚನೆಗಳನ್ನು ಒಂದು ರೀತಿಯಲ್ಲಿ ನಾವು ಮೊದಲೇ ನೋಡ್ಬೋದು ಈ ಪ್ರಶ್ನೆ ಪತ್ರಿಕೆಯಲ್ಲಿ. ಈ ರೀತಿಯಾಗಿ ನಾವು ಭಾಳ ಫೋಕಸ್ಡಾಗಿ ಇದನ್ನೇನಾದರೂ ಬಿಡಿಸ್ತಾ ಹೋದು ಅಂದರೆ ಬೋರ್ಡ್ ಎಕ್ಸಾಮಕ್ಕೆ ಟ್ರಸ್ಟ್ ಮೀ ಭಾಳ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಓಕೆ, ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಬಿಡಿಸೋಣ. ಇನ್ನೂ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರುವಂಥ ಸಂಭವನೀಯತೆ ಅದ. ಈಗ 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದಾರೆ, ಇದನ್ನು ಕಳಿಸಿದ್ದಾರೆ. ನಾವೀಗ ಇದನ್ನು ಬಿಡಿಸ್ತಾ ಹೋಗೋಣ. ಬಂದು ಅಂದರೆ ಮತ್ತೆ ನಾನು ನಿಮಗೆ ಬಿಡಿಸ್ತಾ ಹೋಗ್ತಾ ಇರ್ತೀನಿ. ಓಕೆ, 2024-25 SLC ಮಾದರಿ ಪ್ರಶ್ನೆ ಪತ್ರಿಕೆ 1 ಗಣಿತ ವಿಷಯಕ್ಕೆ ಸಂಬಂಧಿಸಿದಂಗೆ ಏನದ ಕಾನ್ಸೆಪ್ಟ್ ಅಥವಾ ಏನೇನು ಪ್ರಶ್ನೆಯನ್ನು ಹಾಕಿದ್ದಾರೆ ಅಂತ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ 38 ಪ್ರಶ್ನೆಗಳಿರ್ತಾವೆ. ಪ್ರತಿ ವರ್ಷವೂ ಸೇಮ್ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಲು 15 ನಿಮಿಷ ಕಾಲಾವಕಾಶ ಇರ್ತದೆ. ಆಮೇಲೆ ನಿಮ್ಗೆ 3 ತಾಸು ಬರೆಯೋಕೆ ಕೊಟ್ಟಿರ್ತಾರೆ. ಟೋಟಲ್ 3 hours and 15 minutes ಅಂದರೆ 3 ಗಂಟೆ 15 ನಿಮಿಷದ ಕಾಲಾವಕಾಶ ನಿಮಗಿರ್ತದೆ. ಒಟ್ಟು ಗರಿಷ್ಠ ಅಂಕಗಳು 80. ಸೇಮ್ ಪ್ಯಾಟರ್ನ್, ಹೋದ ವರ್ಷ ಹಿಂಗಿತ್ತು ಅದೇ ವರ್ಷ ಪ್ಯಾಟರ್ನ್ಗಳನ್ನು ಸೇಮ್ ಇಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತದ ನಿಮ್ಮದು ರಿಡಕ್ಷನ್ ಸಿಲೆಬಸ್ ಅಂದರೆ ರಿಡ್ಯೂಸ್ ಆಗಿರುವಂತಹ ಸಿಲೆಬಸ್ ಅದ. ಒಂದು ರೀತಿ ಅಡ್ವಾಂಟೇಜ್ ಆಗಬಹುದು ಅಥವಾ ಡಿಸ್ಅಡ್ವಾಂಟೇಜು ಆಗಬಹುದು. ಓಕೆ, ಯಾಕಂದ್ರೆ ಡಿಸ್ಅಡ್ವಾಂಟೇಜ್ ಯಾಕಂದ್ರೆ ಕ್ವಶನ್ ಆಳ ಆಗಲ್ಲ, ಡೆಪ್ತ್ ಇರಬಹುದು. ಇನ್ನು ಅಡ್ವಾಂಟೇಜ್ ಯಾಕಂದ್ರೆ ಸ್ವಲ್ಪ ಸಿಲೆಬಸ್ ಕಡಿಮೆ ಆಗಿದ್ದರಿಂದ ಔಟ್ ಆಫ್ ಔಟ್ ತೆಗೆಯೋರಿಗೆ ಸ್ವಲ್ಪ ನನ್ನ ಪ್ರಕಾರ ಈಸಿಯಾಗಿ ಹೋಗ್ತದೆ ಅಂತ ನಾ ವೈಯಕ್ತಿಕವಾಗಿ ನಂಬಿದ್ದೇನೆ. ಓಕೆ, ಎಸ್, ಹಾಗಾದರೆ ಇದನ್ನು ನಾವು ಈ ಕ್ವಶನ್ ಪೇಪರನ್ನು ಬಿಡ್ಸೋಕೆ ಅತಿ ಮುಖ್ಯವಾಗಿ 1 ಮಾರ್ಕ್ಸಿನ ಅಂಕಗಳನ್ನು MCQ ಟೈಪ್ ಕ್ವಶನ್ಸ್ಗಳನ್ನ 1 ಅಂಕದ ಪ್ರಶ್ನೆಗಳನ್ನ ನಾನು ಬಿಡಿಸ್ತಾ ಹೋಗ್ತೀನಿ. 2 ಅಂಕದ 3 ಅಂಕದ ಪ್ರಶ್ನೆಗಳನ್ನ ನಾನು ಬೋರ್ಡ್ ಮ್ಯಾಗ ನಿಮ್ಮ ಮುಂದೆ ಬಂದು ಬೋರ್ಡ್ ಮೇಲೆ ಬಿಡಿಸಿ ಅದನ್ನು ಅಪ್ಲೋಡ್ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ನಾವು ಈ ಸೆಷನಲ್ಲಿ MCQ ಟೈಪ್ ಮಾದರಿಯ ಪ್ರಶ್ನೆಗಳನ್ನ ನೋಡ್ಕೋತಾ ಹೋಗೋಣ. ಕೇವಲ ಪ್ರಶ್ನೆಗಳಿಗೆ ಉತ್ತರ ನೀಡುವುದಲ್ಲದೆ ಅದರ ಎಲ್ಲ ರೀತಿಯ 360 ಡಿಗ್ರಿ ಆ್ಯಂಗಲಲ್ಲಿ ಅದನ್ನು ವಿಶ್ಲೇಷಣೆ ಕೂಡ ನಾನು ಮಾಡ್ತೀನಿ. MCQ ಮಾದರಿ ಪ್ರಶ್ನೆಗಳು 8 ಪ್ರಶ್ನೆಗಳಿರ್ತಾವೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರ್ತದೆ. ಹಾಗಾದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1ನೇ ಕ್ವಶನ್ ಏನು ಕೇಳಿದಾರು ಅಂದರೆ 5² ಇಂಟು 2 ಇಂಟು 2⁵ ಇಂಟು 5 ಈ ಸಂಖ್ಯೆಯ ಮಸ ಅಂತ ಕೇಳಿದ್ದಾರೆ. ವಾಸ್ತವ ಸಂಖ್ಯೆಯಲ್ಲಿ ಬರುವಂಥ ಪಾಠದ ಒಂದು ಕ್ವಶನನ್ನು ಕೇಳಿದ್ದಾರೆ. 5:2 ಇಟ್ ಮೀನ್ಸ್ 5² ಇಂಟು 2 ಮತ್ತು 2⁵ ಇಂಟು 5 ಇವುಗಳ ಮಸ ಏನು ಅಂತ ಕೇಳಿದ್ದಾರೆ. ವೆರಿ ಈಸಿಯೆಸ್ಟ್ ಕ್ವಶನ್. ಓಕೆ, ಇಲ್ಲಿ 5² ಅದ, ಇಲ್ಲಿ 5 ಅದ, ಹಾಗಾಗಿ ನೀವು ಒಂದು 5 ಸೈಡ್ ತಗೋಬೇಕು. ಇಲ್ಲಿ 2 ಅದ, ಇಲ್ಲಿ 2⁵ ಅದ, ಹಾಗಾಗಿ ಇಲ್ಲಿ ನೀವು ಒಂದು 2 ಸೈಡ್ ತಗೊಂಡ್ರೆ ಮುಗಿದೋದು. ಇದೇ ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿರ್ತದೆ. ಓಕೆ, ಇದೇ ಇದರ ಮಸ ಆಗಿರ್ತದೆ. ಹಾಗಾದ್ರೆ ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ ಈಸ್ ರೈಟ್ ಆನ್ಸರ್, 2 ಇಂಟು 5. ಓಕೆ, ಆರ್ 5 ಇಂಟು 2. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 ಇಂಟು 5, ಆಪ್ಷನ್ ಎ. ದೆನ್ ಸೆಕೆಂಡ್ ಕ್ವಶನ್,
ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಅಂತ ಕೇಳಿದ್ದಾರೆ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು n+1 ಡಿವೈಡೆಡ್ ಬೈ 2. ಓಕೆ, ಸಮ್ ಆಫ್ ದಿ ಫಸ್ಟ್ nth ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ ಈಸ್ n ಇಂಟು ಬ್ರಾಕೆಟ್ n+1 ಡಿವೈಡೆಡ್ ಬೈ 2. ದೆನ್ n ಇಂಟು ಬ್ರಾಕೆಟ್ n+1 ಇದು ಮೊದಲ n ಸಮ ಸಂಖ್ಯೆಗಳ ಮೊತ್ತ ಆಗಿರ್ತದೆ. ಇನ್ನು n² ಅನ್ನೋದು ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಆಗಿರ್ತದೆ. ಈ 3 ಫಾರ್ಮುಲಾ ಕೂಡ ನಿಮಗೆ ನೆನಪಿರಬೇಕು. ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸಮ ಸಂಖ್ಯೆಗಳ ಮೊತ್ತ ಮತ್ತು ಬೆಸ ಸಂಖ್ಯೆಗಳ ಮೊತ್ತ. ಓಕೆ, ದೆನ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. a1x plus b1y plus c1 is equal to 0 and a2x plus b2y plus c2 is equal to 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವು ಉಂಟಾಗುವುದಿಲ್ಲ ಅಂತ ಕೊಟ್ಟಾರ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಈ ಬಾಕ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವುದು ಉಂಟಾಗಂಗಿಲ್ಲ ಅಂತ ಕೊಟ್ಟಾರು. ಫಸ್ಟ್ ನೀವು ಗಮನಿಸಿದ್ರೆ a1/a2 is not equal to b1/b2 ಇದು ಉಂಟಾಗ್ತದೆ. ಇದು ಛೇದಿಸುವ ರೇಖೆಗಳನ್ನ ರಿಪ್ರೆಸೆಂಟ್ ಮಾಡ್ತಿರ್ತದೆ. ಇನ್ನು a1/a2 is equal to b1/b2 is not equal to c1/c2 ಇದು ಕೂಡ ಉಂಟಾಗ್ತಿರ್ತದೆ. ಸಮಾಂತರ ರೇಖೆಗಳನ್ನ ರಿಪ್ರೆಸೆಂಟ್ ಮಾಡ್ತದೆ ಗ್ರಾಫ್ನಲ್ಲಿ. ಇನ್ನು ದಿಸ್ ಒನ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಕ್ವಶನ್. ಇದು ಕೂಡ ಈ ಕ್ವಶನ್ಗೆ ಇನ್ಕ್ಲೂಡ್ ಆಗಿರ್ತದೆ. ಇದು ಆಯ್ಕೆಗೊಳ್ಳುವ ರೇಖೆಗಳನ್ನ ರಿಪ್ರೆಸೆಂಟ್ ಮಾಡ್ತದೆ ಗ್ರಾಫ್ನಲ್ಲಿ. ಬಟ್ ದಿಸ್ ಆಪ್ಷನ್ ಈಸ್ ನಾಟ್. ಈ ಆಪ್ಷನ್ ಇಲ್ಲ. ಈ ರೀತಿಯಾದಂಥ ಸಂದರ್ಭ ಎಂದಿಗೂ ಗ್ರಾಫ್ನಲ್ಲಿ ಉಂಟಾಗುವುದಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಯಾವುದು ಉಂಟಾಗುವುದಿಲ್ಲ ಅನ್ನುವಂಥ ಕ್ವಶನ್ ಕೇಳಿದ್ದಾರೆ. ಕ್ವಶನ್ನ ನೆಗೆಟಿವ್ ಫಾರ್ಮ್ದಾಗ ಐತಿ. ಇದನ್ನು ಕೂಡ ನೀವು ಗಮನಿಸ್ತಾ ಇರಬೇಕು. ಯಾವುದು ಉಂಟಾಗುವುದಿಲ್ಲ ಅಂದರೆ ಡಿ ಆಪ್ಷನ್ ಉಂಟಾಗುವುದಿಲ್ಲ. ಯಾವುದು ಉಂಟಾಗುವುದಿಲ್ಲ? ಡಿ ಆಪ್ಷನ್ ಉಂಟಾಗುವುದಿಲ್ಲ. ಓಕೆ, ದಟ್ ಆನ್ಸರ್ ಈಸ್ ರೈಟ್. ದೆನ್ ಫೋರ್ತ್ ಕ್ವಶನ್. ಕೊಟ್ಟಿರುವ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ, ವೆರಿ ಈಸಿಯೆಸ್ಟ್ ಕ್ವಶನ್, ವೆರಿ ಈಸಿಯೆಸ್ಟ್. ಶೂನ್ಯತೆಗಳ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಬೇಕು. ಬಹುಪದೋಕ್ತಿಯಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್. ಎಕ್ಸ್ ಅಕ್ಷದ ಮೇಲೆ ಇರುವಂತಹ ಅಥವಾ ಹಾದು ಹೋಗುವಂಥ ಒಂದು ಈ ನಕ್ಷೆಯನ್ನು ನೋಡಿದರೆ ನಮಗೆ ಆನ್ಸರ್ ಸಿಗ್ತದೆ. ಕೊಟ್ಟಿರುವಂತಹ y ಈಸ್ ಈಕ್ವಲ್ ಟು p ಆಫ್ ಎಕ್ಸ್ ಅಂದರೆ p ಆಫ್ ಎಕ್ಸ್ ರೇಖೆಯು ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸದ ಹಾದೈತೆ ನೋಡಿರಿ. 1 ಸಾರಿ, 2 ಸಾರಿ, 3 ಸಾರಿ. ಹಾಗಾದ್ರೆ 3 ಸಾರಿ ಹಾದತ್ತ. ಇದರ ಶೂನ್ಯತೆ 3. ಶೂನ್ಯತೆ 3 ಅಂದರೆ ಇದು ಎಂಥ ಬಹುಪದೋಕ್ತಿ ಅಂತ ಕೇಳ್ಬೋದು. ಇದೊಂದು ಘನ ಬಹುಪದೋಕ್ತಿ ಆಗಿರ್ತದೆ. ಓಕೆ, ಎಸ್, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಶೂನ್ಯತೆ 3. ದೆನ್ ನೆಕ್ಸ್ಟ್ ಕ್ವಶನ್. ಎಕ್ಸ್ ಇಂಟು ಬ್ರಾಕೆಟ್ x+2 ಇಸ್ ಈಕ್ವಲ್ ಟು 6 ಇದೊಂದು ಏನು ಅಂತ ಕೇಳಿದ್ದಾರೆ. ಎಕ್ಸ್ ಇಂಟು ಬ್ರಾಕೆಟ್ x+2 ಇದನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಇಸ್ ವಾಟ್? x² ಪ್ಲಸ್ ಎಕ್ಸ್ ಇಂಟು 2 2x. ಈ 6ಅನ್ನು ಈಚ್ ಕಡೆ ತಂದ್ರೆ -6 ಇಸ್ ಈಕ್ವಲ್ ಟು 0. ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಇದೊಂದು ವರ್ಗ ಸಮೀಕರಣ. ಇದು ಎಂಥ ಸಮೀಕರಣ? ವರ್ಗ ಇಲ್ಲಿ ವರ್ಗ ಬಹುಪದೋಕ್ತಿ ಅಂತ ಕೂಡ ಕೊಟ್ಟಿದ್ದಾರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕೆ. ಬಟ್ ಇಲ್ಲಿ ಈಕ್ವಲ್ ಟು ಐತಲು ಚೆಕ್ ಮಾಡ್ಬೇಕು ನೀವು. ಸಮೀಕರಣನೋ ಬಹುಪದೋಕ್ತಿನೋ ಇರೋದು ಅದರೊಳಗೆ ವ್ಯತ್ಯಾಸ. ಈಕ್ವಲ್ ಟು ಇತ್ತು ಸಮೀಕರಣ, ಅಂದರೆ ಸಮಚಿಹ್ನೆ ಇತ್ತು ಸಮೀಕರಣ, ಸಮಚಿಹ್ನೆ ಇರಲಿಲ್ಲ ಬಹುಪದೋಕ್ತಿ. ದಿಸ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಲೆಸನ್ಸ್. ಈ ಬಹುಪದೋಕ್ತಿ ಮತ್ತು ವರ್ಗ ಸಮೀಕರಣದ ಕಾನ್ಸೆಪ್ಟ್ಗಳೇ ಇವೆ. ಓಕೆ, ಹಾಗಾಗಿ ವರ್ಗ ಬಹುಪದೋಕ್ತಿ ಅಲ್ಲ, ಇದೊಂದು ವರ್ಗ ಸಮೀಕರಣ, ಸಮಚಿಹ್ನೆ ಆದ ಕ್ವಶನ್ದಾಗ. ಇವನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಯಾಕಂದ್ರೆ 1 ಮಾರ್ಕ್ ಸೋತಂದ್ರೆ ಬಗೆಹರಿತು ನಿಮ್ಮ ಕನಸೆಲ್ಲ ನುಚ್ಚು ನೂರದಂಗೆ. ಔಟ್ ಮಾಡುವಂಥ ಕನಸನ್ನು ಹೊತ್ತಿರುವಂಥ ವಿದ್ಯಾರ್ಥಿಗಳು ಭಾಳ ಅಂದ್ರೆ ಭಾಳ ಸೂಕ್ಷ್ಮತೆಯಿಂದ ನೀವು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ದೆನ್ 6th ಕ್ವಶನ್. ಟ್ರಯಾಂಗಲ್ PQR ಸಿಮಿಲರ್ ಟು ದಿ ಟ್ರಯಾಂಗಲ್ ABC. ತ್ರಿಭುಜ PQR ಸಮರೂಪಿ ತ್ರಿಭುಜ ABC ಅದರ ಅನುರೂಪ ಬಾಹುಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಟ್ರಯಾಂಗಲ್ಗಳನ್ನ 2. ಇದನ್ನು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ Pಗೆ A ಅನುರೂಪವಾಗಿದೆ, Rಗೆ C ಅನುರೂಪವಾಗಿದೆ, ಇನ್ನು ಉಳಿದಿದ್ದು ಯಾವುದು Qಗೆ B ಅನುರೂಪವಾಗಿದೆ ಅಂತ ಅನ್ಕೋರಿ. ಕೋಣಗಳನ್ನು ಅನುರೂಪ ಮಾಡಿದ್ವು. ಬಟ್ ಈಗ ಬಾಹುಗಳ ಜೋಡಿ ಅಂತ ಕೊಟ್ಟಿದ್ದಾರೆ. ಬಾಹುಗಳ ಜೋಡಿ ಅಂತ ಕೊಟ್ಟಾಗ ನಾವಿಲ್ಲಿ ಆಪ್ಷನ್ಸನ್ನು ಗಮನಿಸೋಣ. ಆಪ್ಷನ್ ಎ PQ ಮತ್ತು AB, PQ ಮತ್ತು AB, ಎಸ್, ಈ ಆಪ್ಷನ್ ರೈಟ್. ಉಳಿದ ಆಪ್ಷನ್ಗಳನ್ನ ಗಮನಿಸಿ ಯಾಕೆ ಅವು ರಾಂಗ್ ಅನ್ನೋದನ್ನು ಹೇಳ್ತೇನೆ ನೋಡ್ರಿ. ಈಗ ಆಪ್ಷನ್ ಬಿ ಅನ್ನು ಗಮನಿಸೋಣ. PR ಮತ್ತು AB, PR ಓಕೆ, ಇವೆರಡು ಆ್ಯಂಗಲ್ AB ನೋಡ್ರಿದೆ. ಇದಾಗಬೇಕಾಯ್ತು, AC ಆಗಬೇಕಾಯ್ತು, ಬಟ್ ಅವ್ರು AB ಕೊಟ್ಟಾರ. ಬಿಕಾಸ್ ದಿಸ್ ಆನ್ಸರ್ ಇಸ್ ರಾಂಗ್. ದಿಸ್ ಆಪ್ಷನ್ ಈಸ್ ರಾಂಗ್. ದೆನ್ ಆಪ್ಷನ್ ಸಿ ಅನ್ನು ಗಮನಿಸ್ರಿ. QR ಮತ್ತು AC, QR ಎಲ್ಲದ? ಹಾಂ, ಇಲ್ಲದ Qಕ್ಕೂ Rಗೂ ಇರುವಂಥ ಸಂಬಂಧ. AC ಇಲ್ಲಿ ಕೊಟ್ಟಾರವ್ರು. ಆ್ಯಕ್ಚುಲಿ BC ಆಗಬೇಕಾಗಿತ್ತದ, ಅಂದ್ರೆ ಸಂಬಂಧ ಬರ್ತಿತ್ತು. ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್. PR ಮತ್ತು BC, PR ಇದು ಮತ್ತು BC ಎಲ್ಲದ? ಓಕೆ, ಇದದ. ಹಾಂ, PRಗೆ AC ಸಮ ಆಗಬೇಕಾಗಿತ್ತು, ಅಂದರೆ ಅನುರೂಪ.
ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್. ಹಾಗಾಗಿ ಪಿ ಕ್ಯೂಗೆ ಎ ಬಿ, ಈ ಆಪ್ಷನ್ ಈಸ್ ರೈಟ್, ದಿಸ್ ಆಪ್ಷನ್. ಯಾಕಂದರೆ ಕ್ಯೂ ಕೋಣಕ್ಕೆ ಬಿ ಕೋಣ ಅನುರೂಪ ಆಗ್ಯದ, ಪಿ ಕೋಣಕ್ಕೆ ಎ ಕೋಣ ಅನುರೂಪ ಆಗ್ಯದ. ಹಾಗಾಗಿ ಆ ಬಾಹುಗಳನ್ನ ನಾವು ಜೋಡಿ ಬಾಹುಗಳು, ಅನುರೂಪ ಜೋಡಿ ಬಾಹುಗಳು ಅಂಥೇಳಿ ಕರಿಬಹುದು. ಓಕೆ, ಎಸ್. 7th ಕ್ವಶನ್, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇದಕ್ಕೆ ಸಮನಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಕೊಟ್ಬಿಟ್ಟಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ತಿತ್ತು ಡೈರೆಕ್ಟ್ಲಿ. ದಿಸ್ ಈಸ್ ಒನ್. ಯಾಕಂದರೆ ನಾವು ನಿತ್ಯ ಸಮೀಕರಣಗಳಲ್ಲಿ ಯಾವುದರ ನಿತ್ಯ ಸಮೀಕರಣ, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಲ್ಲಿ ಈ ಸಮೀಕರಣಗಳನ್ನ ನೋಡಿದ್ದೀವಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, ದೆನ್ ಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ದೆನ್ ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇವೆಲ್ಲ ಸಮೀಕರಣಗಳನ್ನ ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಸರ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಕೇಳಿದಾನ, ಇದು 1 ಆಗ್ತದಾನ? ನೋ, ಇದು 1 ಆಗಂಗಿಲ್ಲ. ಹಾಗಾದರೆ ಇದರ ಉತ್ತರ ಏನು ಅಂತ ನೋಡೋದಾದರೆ, ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರನ್ನು ಅದೇ ಫಾರ್ಮೇಷನ್ ಒಳಗಿಡ್ರಿ, ಸೈನ್ ಸ್ಕ್ವೇರನ್ನು ನೀವು ಚೇಂಜ್ ಮಾಡ್ಬೋದು. ಸೈನ್ ಸ್ಕ್ವೇರ್ ಎ ಅನ್ನು ಹೆಂಗೆ ಬರಿಬೋದು ನಾವು? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಓಕೆ, ಸೈನ್ ಸ್ಕ್ವೇರ್ ಎ ಅನ್ನು ಚೇಂಜ್ ಮಾಡೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ದೆನ್ ಉಳ್ಕಿದ್ದೇನು ಮೈನಸ್ ಕಾಸ್ ಸ್ಕ್ವೇರ್ ಎ, ಅದನ್ನು ಆ್ಯಸ್ ಇಟ್ ಈಸ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೆದ್ಬಿಡ್ರಿ. ಮೈನಸ್ ಕಾಸ್ ಸ್ಕ್ವೇರ್ ಎ, 1 ಆ್ಯಸ್ ಇಟ್ ಈಸ್ 1, ಮೈನಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ವಾಟ್? ಮೈನಸ್ 2 ಕಾಸ್ ಸ್ಕ್ವೇರ್ ಎ. ಓಕೆ, 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 1 ಮೈನಸ್ 2 ಕಾಸ್ ಸ್ಕ್ವೇರ್ ಎ, ದಿಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿಯಾದಂತಹ ಟ್ರಿಗ್ನೋಮೆಟ್ರಿಕ್ ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದ್ದಾವೆ. ಇದು ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ, ಅತ್ಯಂತ ರಿಲೇಟೇಬಲ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಸ್ವಲ್ಪ ಟ್ರಿಗ್ನೋಮೆಟ್ರಿಯನ್ನು ಡೆಪ್ತಾಗಿ ನೋಡಿಕೊಳ್ಳೋದು ಒಳ್ಳೆಯದು. ದೆನ್ 8ನೇ ಪ್ರಶ್ನೆ, ಒಂದು ಯಾದೃಚ್ಛಿಕ ಪ್ರಯೋಗದ ಸಂಭವನೀಯತೆ ಪಾಠದ ಪ್ರಶ್ನೆ. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಏನಾಗಿರ್ತದೆ? ಯಾವಾಗಲೂ ಮೊತ್ತ ಒಂದಾಗಿರ್ತದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಆಲ್ವೇಸ್ 1. ಓಕೆ, ಯಾವಾಗಲೂ ಒಂದಾಗಿರ್ತದೆ. ಎಸ್ ವಿದ್ಯಾರ್ಥಿಗಳೇ, MCQಗೆ ಸಂಬಂಧಪಟ್ಟಂತಹ 8 ಪ್ರಶ್ನೆಗಳ ಬಗ್ಗೆ ನಿಮಗೆ 360 ಆ್ಯಂಗಲಲ್ಲಿ ಯಾವುದು ಆಗಿರ್ಬೋದು, ಯಾವ ಆಪ್ಷನ್ ಆಗಂಗಿಲ್ಲ, ಯಾವ ಪಾಠದಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ನಿ. ಇನ್ನು ಮುಂದಿನ ಭಾಗವನ್ನು ಬಿಡ್ತೀನಿ. ಇದು ಪಾರ್ಟ್ 1. ಪಾರ್ಟ್ 2ದಲ್ಲಿ ನಾನು 1 ಮಾರ್ಕಸ್ಸಿನ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡ್ತೀನಿ. 1 ಅಂಕದ ನೇರ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದ್ದಾವೆ, ಯಾವ ಪಾಠದಿಂದ ಬಂದಿದ್ದಾವೆ, ಹಾಗೂ ವೇಟೇಜೇಬಲ್ ಯಾವ ಕ್ವಶನ್ಗೆ ಹೆಚ್ಚದ. ಇಟ್ ಮೀನ್ಸ್ ಈ 1 ಮಾರ್ಕಸ್ಸಿನ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ನಾವು 360 ಆ್ಯಂಗಲ್ ಒಳಗೆ ಸ್ಟಡಿ ಮಾಡಬಹುದು ಅನ್ನೋದರ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಆಲ್.